ಸಂಬಳಕ್ಕೂ ಸೈ ಗಿಂಬಳಕ್ಕೂ ಜೈ ಎಂದ ಪೊಲೀಸ್ ಪೇದೆ ಪ್ರದೀಪ್ ಬುಳ್ಳ ಅಮಾನತು. ನಮ್ಮನ್ನು ರಕ್ಷಿಸುವ ಮತ್ತು ರಕ್ಷಣೆ ನೀಡುವ, ಕಾನೂನು ಕಾಪಾಡುವ ರಕ್ಷಕ ಎಂದು ಹೆಸರುವಾಸಿಯಾದ ಪೊಲೀಸ್ ಇಲಾಖೆ ಇವತ್ತು ಬೇಲಿಯೇ ಎದ್ದು ಹೊಲ ಮೇಯ್ದಂತೆ ಎದ್ದು ಕಾಣುತ್ತಿದ್ದು, ಇದಕ್ಕೆ ಸ್ಪಷ್ಟ ನಿದರ್ಶನ ಎಂಬಂತೆ ದೇವಲ್ ಗಾಣಗಾಪುರ ಪೊಲೀಸ್ ಠಾಣೆಯ ಪೊಲೀಸ್ ಪೇದೆ ಪ್ರದೀಪ್ ಬುಳ್ಳ ಅವರ ಭ್ರಷ್ಟಾಚಾರ ಸಹಿತ ಕರ್ತವ್ಯವೇ ಸಾಕ್ಷಿಯಾಗಿದೆ. ಹಲವು ಭ್ರಷ್ಟಾಚಾರ ಸಹಿತ ಕರ್ತವ್ಯದಲ್ಲಿ ಭಾಗಿಯಾಗಿದ್ದರಿಂದ ಪೇದೆ ಪ್ರದೀಪ್ ಅವರನ್ನ ಅಮಾನತು ಮಾಡಲಾಗಿದೆ. ಪ್ರದೀಪ್ ಬುಳ್ಳ ಅವರು ಸದರಿ ದೇವಲ ಗಾಣಗಾಪುರ ಪೊಲೀಸ್ ಠಾಣೆಯಲ್ಲಿ ಪೇದೆಯಾಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದು, ಕರ್ತವ್ಯದ ಅವಧಿಯಲ್ಲಿ ಅಕ್ರಮ ಮರಳುಗಾರಿಕೆ, ವೈಯಕ್ತಿಕ ಹಿತಾಸಕ್ತಿಗಾಗಿ ಅನಾವಶ್ಯಕವಾಗಿ ಜನರಿಗೆ ತೊಂದರೆ ಕೊಡುವುದು, ಜನರಿಂದ ಹಣ ಸುಲಿಗೆ ಮಾಡಿ ಫೋನ್ ಪೇ ಮುಖಾಂತರ ಹಣ ಪಡೆದಿರುವುದು, ಮರಳುಗಾರಿಕೆಯಲ್ಲಿ ತೊಡಗಿದ ಜನರೊಂದಿಗೆ ನಿರಂತರ ಸಂಪರ್ಕ ಹೊಂದಿ ಸಹಕಾರವನ್ನ ನೀಡಿರುವುದು, ಮರಳು ದಂಧೆ ಅಕ್ರಮದಲ್ಲಿ ಭಾಗಿಯಾಗಿರುವುದಕ್ಕೆ ಸ್ಫೋಟಕ ಆಡಿಯೋ ಸೇರಿದಂತೆ ಇನ್ನಿತರ ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದು, ಇದರ ಅನ್ವಯ ಪೊಲೀಸ್ ಪೇದೆ ಪ್ರದೀಪ್ ವಿರುದ್ಧ ದೂರು ಕೂಡ ದಾಖಲಾಗಿತ್ತು. ನರಹರಿ ಪಠೀದ, ವಿಜಯ್ ವಡಗೇರಿ ಸೇರಿದಂತೆ ಗ್ರಾಮಸ್ಥರು ಕೊಟ್ಟ ದೂರಿನ ಅನ್ವಯ ವಿಚಾರಣೆ ನಡೆಸಿದ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಅರ್ಜಿ ವಿಚಾರಣೆಯ ವೇಳೆ ಮೇಲ್ನೋಟಕ್ಕೆ ಆರೋಪ ಸಾಬೀತಾಗಿರುವುದರಿಂದ ಕರ್ನಾಟಕ ರಾಜ್ಯ ಶಿಸ್ತಿನ ನಡಾವಳಿಗಳು ನಿಯಮಗಳು 1965/1989 ನಿಯಮ 5 ಅಡಿಯಲ್ಲಿ ತಕ್ಷಣವೇ ಅಮಾನತು ಮಾಡಿ ಎಂದು ಆದೇಶವನ್ನ ನೀಡಿದ್ದಾರೆ. ಪೇದೆ ಪ್ರದೀಪ್ ಅವರ ಅಮಾನತು ಆದೇಶದಿಂದ ಸಂಬಳಕ್ಕೂ ಹಾಗೂ ಅಕ್ರಮವಾಗಿ ಪಡೆಯುತ್ತಿದ್ದ ಗಿಂಬಳಕ್ಕೂ ಕತ್ತರಿ ಬಿದ್ದಂತಾಗಿದೆ.